ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ TAPC-MS ಸಹಕಾರ ಸಂಘದ ಚುನಾವಣೆಗೆ ಬಿಜೆಪಿ ಬೆಂಬಲಿತ ಎ ವರ್ಗದ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ತಹಸೀಲ್ದಾರ್ ಆದಂತಹ ಸಂತೋಷ್ ಕುಮಾರ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಎಂ ನಪೋಲಿಯನ್ ಹೊಳಗುಂದಿ, ರಾಜಶೇಖರ್ ಗೌಡ KN ಇಟಗಿ, ಕರಿಮಲ್ಲಪ್ಪನವರ ಮಂಜಪ್ಪ ದಾಸನಳ್ಳಿ, H ಮಂಜುನಾಥ್ ಹೊರಕನಳ್ಳಿ, HS ರೇವಣಸಿದ್ದಪ್ಪ ಸೋಗಿ, BM ಬೀರಯ್ಯ ಹಿರೇಡಗಲಿ, B ನಿಂಗಪ್ಪ ಬೆನ್ನೂರು ಹಗರ್ನೂರು, ವೆಂಕಪ್ಪ ನಾಯ್ಕ್ ಸಿಂದೋಗಿ ಹಿರೇಮಲ್ಲನಕೇರಿ ಈ 8 ಜನ ಇಂದು ನಾಮಪತ್ರವನ್ನು ಸಲ್ಲಿಸಿದರು. ಎಲ್ಲ ಸಹಕಾರ ಸಂಘಗಳಿಂದ ಏನು ಆಯ್ಕೆಗೊಂಡು ಪ್ರತಿನಿಧಿಯಾಗಿ TAPC-MSಗೆ ಪ್ರತಿನಿಧಿಯಾಗಿ ಆಯ್ಕೆಗೊಂಡಿರ್ತಾರೆ ಆ ಒಂದು ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆ ಇದು. 5 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. 18 ಜನ ಮತದಾರರಿರುವಂತಹ ಒಂದು ಕ್ಷೇತ್ರ ಇದು. ಎ ವರ್ಗದ ಎಲ್ಲ ಒಂದು ಕ್ಷೇತ್ರದ ಅಭ್ಯರ್ಥಿಗಳಿವರು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ ನಂತರ ಮಂಡಲ ಅಧ್ಯಕ್ಷರು, BJP ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಅವರು, ಮಹಿಳಾ ಜಿಲ್ಲಾ ಸಂಘದ ಒಂದು ಪದಾಧಿಕಾರಿಗಳಾದಂತಹ ಮೀರಾಬಾಯಿಯವರು, OBC ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ET ಲಿಂಗರಾಜ್ ಅವರು ಹಾಗೂ ಅಭ್ಯರ್ಥಿ ರಾಜಶೇಖರ್ ಗೌಡ ಇವರು ಮಾತನಾಡುವುದರ ಮೂಲಕ ಇಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. 12ರಂದು ಚುನಾವಣೆ ಜರುಗಲಿದೆ. 12ರಂದು ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿತೀವಿ, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಎನ್ನುವಂತಹ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು ಪೂಜಾರ್ ಮಲ್ಲಿಕಾರ್ಜುನ್ ಅವರು. BJP ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಅವರು ಸಂದರ್ಭದಲ್ಲಿ BJPಯ ಹಿರಿಯ ಮುಖಂಡರಾದಂತಹ M ಪರಮೇಶ್ವರಪ್ಪನವರು, ವಾರ್ದ್ ಗೌಸ್ಮೋದ್ದೀನವರು, ಕೋಟೆಪ್ಪ ಸೇರಿದಂತೆ ಹಲವರು, ಮಂತ್ರೋಡಿ ವಿಶ್ವನಾಥ್, ಹಣ್ಣೆ ಶಶಿಧರ್, ಸೌಮ್ಯ, ಅಭ್ಯರ್ಥಿ M ಸಂಧ್ಯಾ ಸೇರಿದಂತೆ ಹಲವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. BJPಯ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಕೂಡ ಮಾತನಾಡುವುದರ ಮೂಲಕ ಅಧಿಕಾರ ನಮ್ಮದೇ ಎನ್ನುವಂತಹ ಆತ್ಮವಿಶ್ವಾಸವನ್ನು ವ್ಯಕ್ತ ತೊಡಗಿದ್ದು ನಮಗೆ ಅಭೂತಪೂರ್ವ ಒಂದು ಮತದಾರ ಸಹಕಾರ ಸಿಗ್ತಾ ಇದ್ದು, ನಾವು 8 ಅಭ್ಯರ್ಥಿಗಳನ್ನು ಗೆಲ್ಲುವುದರಲ್ಲಿ 100ಕ್ಕೆ 100 ಯಾವುದೇ ಥರ ಅನುಮಾನವಿಲ್ಲ. ನಾವು ಹಿಂದೆ ನಡೆದಿರ್ತಕ್ಕಂಥ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಾಲೂಕಿನಲ್ಲಿ 12 ಸೊಸೈಟಿಗಳಲ್ಲಿ ನಾವು ಅಧ್ಯಕ್ಷರ ಗದ್ದಿಗೆಯನ್ನು ಹಿಡಿಯುವುದರಲ್ಲಿ ಯಶಸ್ವಿಯಾಗಿ ತಾಲೂಕಿನಲ್ಲಿ 12 ಸೊಸೈಟಿಗಳಲ್ಲಿ ನಮ್ಮ BJPಯ ಬೆಂಬಲಿತ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದು, ಅದೇ ಥರ ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಪುರಸಭೆಯನ್ನು ನಮ್ಮ BJPಯ ಬಾವುಟ ಹಾರಿಸೋದ್ರಲ್ಲಿ ಯಶಸ್ವಿಯಾಗಿದ್ದು, ಅದೇ ಥರ ಈಗ ಆ ವರ್ಗದ ಚುನಾವಣೆಯ ಆ ವರ್ಗದ ಕ್ಷೇತ್ರದಲ್ಲಿ 5 ಅಭ್ಯರ್ಥಿಗಳ ನಾವು 12 ಜನ ನಾವು ಪ್ರತಿನಿಧಿಗಳಿದ್ದು 5 ಜನರನ್ನು ಆಯ್ಕೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೇವೆ. ಅದರ ಮುಖಾಂತರ ನಾವು ಆ ವರ್ಗ ಮತ್ತು ಬ ವರ್ಗದಲ್ಲಿ ಅಭೂತಪೂರ್ವ ಫಲಿತಾಂಶವನ್ನು 12ನೇ ತಾರೀಕಿನಲ್ಲಿ ಕಂಡುಕೊಳ್ಳುವುದರ ಮುಖಾಂತರ ನಮ್ಮ ಈ ಒಂದು ಸೊಸೈಟಿಯಲ್ಲಿ ನಮ್ಮ BJPಯ ಬೆಂಬಲಿತ ಅಭ್ಯರ್ಥಿಗಳು ಅಷ್ಟು 100ಕ್ಕೆ 100ರಷ್ಟು ಮಂದಿ ಗೆಲುವು ಸಾಧಿಸ್ತೇವೆ ಅಂತ ಈ ಮೂಲಕ ಹೇಳುತ್ತೇನಂತ ಹೇಳುವುದರ ಮುಖಾಂತರ ನಮ್ಮ ಮುಂದಿನ ದಿನದಲ್ಲಿ ಇಲ್ಲಿ ನಮ್ಮ BJPಯ ಬೆಂಬಲಿತ ಅಭ್ಯರ್ಥಿಗಳ ಅಧ್ಯಕ್ಷರ ಆಯ್ಕೆ ಮಾಡುವ ಮುಖಾಂತರ BJPಯ ಬಾವುಟವನ್ನು ಹಾರಿಸ್ತೇವೆ ಅಂತ ಹೇಳ್ತೇನೆ ಈ ಮೂಲಕ. ಭಾರತೀಯ ಜನತಾ ಪಕ್ಷಕ್ಕೆ ಕೃಷ್ಣ ನಾಯಕ್ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಬಿಜೆಪಿ ಪಕ್ಷಕ್ಕೆ बोलो भारत माता की ನರೇಂದ್ರ ಮೋದಿಜಿ ಅವರಿಗೆ ನಿಯಮಿತ ಚುನಾವಣೆಗೆ ನಾಮಿನೇಷನ್ ನಾವು 12ಕ್ಕೆ 12 ಹಾಕಿದ್ದೇವೆ. ಅದರಲ್ಲಿ 8
8 ಬಾ ವರ್ಗದ ಚುನಾವಣೆ ಹಾಗೂ 5 ಆ ವರ್ಗದ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಾಕಿದ್ದಾರೆ. ನಮ್ಮಲ್ಲಿ ಎಲ್ಲ ವೋಟರ್ಸ್ಗಳು ಸರಿಯಾಗಿದ್ದಾರೆ ಹಾಗೂ ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ನೀಡುವಂತ ಎಲ್ಲ ಮತದಾರರು ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಚುನಾವಣಾ ನಿಮಿತ್ತ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಹಾಗೂ ಚುನಾವಣೆಗೆ ನಿಂತಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಚುನಾವಣೆ ಸ್ಥಳೀಯವಾಗಿ ಕಾರ್ಯಕರ್ತರ ಚುನಾವಣೆ ಆಗಿರೋದ್ರಿಂದ ಈ ಕಾರ್ಯಕರ್ತರ ಚುನಾವಣೆಗೆ ಸಾಕಷ್ಟು ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರಿಗೂ ಕೂಡ ನಮಸ್ಕರಿಸುತ್ತಾ ಈ ಒಂದು ಚುನಾವಣೆ ನಮಗೆ ಮುಂದಿನ ಹಂತವನ್ನು ತೋರಿಸುವಂಥ ನಿಟ್ಟಿನಲ್ಲಿ ನಡೆಯುವಂಥ ಚುನಾವಣೆ ಆಗಿದೆ ಕಾರಣ ಆಗುತ್ತೆ. ಹಾಗೆಯೇ ಈ ಚುನಾವಣೆ ಕಾರ್ಯಕರ್ತರಿಗೆ ಒಂದು ಯಶಸ್ಸನ್ನು ನೀಡಲಿ ಹಾಗೂ ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ಎಲ್ಲ ಷೇರುದಾರರು ಹಾಗೂ ಎಲ್ಲ ಬುದ್ಧಿವಂತರು ಕೂಡ ಈ ಚುನಾವಣೆಗೆ ಭಾಗವಹಿಸುವಂಥ ವೋಟ್ ಹಾಕುವಂಥ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಸಾಕಷ್ಟು ಯೋಚನೆ ಮಾಡಿ ಈ ಒಂದು ಚುನಾವಣೆಗೆ ಬೆಂಬಲಿಸಲಿ, ಚುನಾವಣೆಗೆ ನಮಗೆ ಆಶೀರ್ವಾದಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಹಕಾರ ನಿಯಮಿತ ಹೂವಿನಡಗಲಿಯಲ್ಲಿ ಎಲ್ಲ 12 ಡೆಲಿಗೇಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿದ್ದು ಅದರಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು 7 ಜನ ಇದ್ದೀವಿ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಶ್ಚಿತ ಅಂತ ಹೇಳ್ತಿದ್ದೀವಿ. ಅದೇ ರೀತಿ ಭಾವರ್ಗದಿಂದ 8 ಜನ ಸ್ಪರ್ಧಿಸಲಿದ್ದು ಅವರಿಗೂ ಕೂಡ ಷೇರುದಾರರು ಬೆಂಬಲ ಇರುವ ಕಾರಣ ಅವರು ಕೂಡ 100% ಗೆಲುವು ನಿಶ್ಚಿತ ಅಂತ ಹೇಳೋದ್ರ ಮೂಲಕ ಈ ಸೊಸೈಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಮೆಜಾರಿಟಿ ಆಗುತ್ತೆ ಅಂತ ನಿಶ್ಚಯ ನಮ್ಮಲ್ಲಿದೆ.